ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಸಾಲ ಶೇಂಗಾ ಚಟ್ನಿ ಹೆಸರುಕಾಳು ದೋಸೆ ಮಾಡ್ಕೊತಾ ಇದ್ದೀನಿ. ಯಾವ ಥರ ಮಾಡ್ಕೊತೀನಿ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಯಾವ ಥರ ಹೆಸರು ಕಾಳು ಆಮೇಲೆ ಅಕ್ಕಿ ನೆನೆ ಇಟ್ಟೆ ಅದು ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ 1 ಕಪ್ಪಷ್ಟು ಹೆಸರು ಕಾಳು ಹಾಕ್ಕೊತೀನಿ. ಅದಕ್ಕೆ 2 ಕಪ್ಪಷ್ಟು ಅಕ್ಕಿ ಹಾಕ್ಕೊತೀನಿ. ಸಣ್ಣ ಲೋಟದಲ್ಲೇ ಟೀ ಕುಡಿಯೋ ಲೋಟದಲ್ಲೇ 2 ಕಪ್ಪಷ್ಟು ಉದ್ದಿನ ಕಾಳು ಹಾಕ್ಕೊತೀನಿ. ಉದ್ದಿನ ಬೇಳೆ ಎಲ್ಲ, ಉದ್ದಿನ ಕಾಳು ಸಖತ್ ಟೇಸ್ಟಿಯಾಗಿರುತ್ತೆ. ಆಮೇಲೆ ಹೆಲ್ದಿ ಕೂಡ ಆಗಿರುತ್ತೆ. ಬರೀ ದೋಸೆ ಆದರೆ ನೀರು ಕುಡಿಯುತ್ತೆ, ಹಗಲೆಲ್ಲ ನೀರು ಕುಡಿಬೇಕು ಅನಿಸುತ್ತೆ. ಈ ಥರ ಹೆಸರು ಕಾಳು ಹಾಕಿಬಿಟ್ಟು ಮಾಡಿದರೆ ಮಕ್ಕಳು ಕೂಡ ಕಾಳುಗಳು ಪಲ್ಯ ಮಾಡಿದರೆ ಊಟ ಮಾಡಲ್ಲ ಅಲ್ವಾ. ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಉಣ್ತಾರೆ. ನಮ್ಮ ಮನೇಲಿ ಮಾತ್ರ ತುಂಬಾ ಇಷ್ಟಪಟ್ಟು ತಿಂತಾಯಿದ್ರು ಬೆಳಗಿನ ತಿಂಡಿಗೆ. ಸೇಮ್ ಯಾವ ಥರ ಇಡ್ಲಿ ದೋಸೆಗೆ ನೆನೆ ಇಡ್ತೀವಿ ಅದೇ ಥರನೇ ನೆನೆ ಇಡಬೇಕು. ಅದು 6 ತಾಸು ನೆನೆಬೇಕು. ಹಿಂದಿನ ದಿವಸನೇ ನಾನು ನೆನೆ ಇಟ್ಟಿದ್ದೆ. ಹಾಗಾಗಿ ರಾತ್ರಿ ರುಬ್ಬಿ ಬೆಳಗಿಂದು ಹಿಟ್ಟು ಈ ಥರ ಉಬ್ಬು ಬಂದಿದೆ ನೋಡಿರಿ, ಚೆನ್ನಾಗಿ ನೆನ್ಕೊಂಡಿದೆ. ಇವಾಗ ಸ್ವಲ್ಪ ಉಪ್ಪು ಸೋಡಾ ಹಾಕಿ ಅದನ್ನ ಸ್ವಲ್ಪ ನೆನೆಯಕ್ಕೆ ಬಿಟ್ಟೆ. ಅದಾದ ನಂತರ ಇಲ್ಲಿ ಚಟ್ನಿಗೆ ಯಾವ ಥರ ಮಾಡ್ಕೊತೀನಿ ನೋಡ್ಕೊಂಡು ಬನ್ನಿ. ಮಸಾಲೆ ಶೇಂಗಾ ಚಟ್ನಿ ಅಂದರೆ ಶೇಂಗಾ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಅದಕ್ಕೆ ಬೆಳ್ಳುಳ್ಳಿ, ಸ್ವಲ್ಪ ಖಾರ ಪುಡಿ ಹಾಕಿ ಒಗ್ಗರಣೆ ಹಾಕ್ಕೊಂಡಿದ್ದೆ. ಸ್ವಲ್ಪ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದು 3ರಿಂದ 4 ಹಸಿಮೆಣ್ಸಿಕಾಯಿ ಹಾಕಿ ಶೇಂಗಾ ಚಟ್ನಿ ರೆಡಿ ಮಾಡಿಕೊಂಡೆ. ಮಸಾಲೆ ಶೇಂಗಾ ಚಟ್ನಿ ಈ ಥರ ಮಾಡ್ಕೊಂಡು ನೋಡಿ, ಟೇಸ್ಟ್ ಬೇರೆ ಲೆವೆಲ್ಲೇ ಇರುತ್ತೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಮಸಾಲೆ ಶೇಂಗಾ ಚಟ್ನಿ ಕೂಡ. ಇಲ್ಲಿ ಆಲೂಗಡ್ಡೆ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. 1-2 ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. 3ರಿಂದ 4 ಹಸಿಮೆಣ್ಸಿಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು, ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿ ಕಟ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಒಂದು ಸ್ವಲ್ಪ ಖಾರನೇ ಊಟ ಮಾಡೋದ್ರಿಂದ ನಾನು ಹಾಗಾಗಿ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಇವಾಗ ಒಗ್ಗರಣೆ ಹಾಕ್ಕೊತೀನಿ ಆಲೂಗಡ್ಡೆ ಪಲ್ಯಕ್ಕೆ. ಆಲೂಗಡ್ಡೆ ಪಲ್ಯ, ಮಸಾಲ ಶೇಂಗಾ ಚಟ್ನಿ, ಹೆಸರುಕಾಳು ದೋಸೆ ತುಂಬಾ ಚೆನ್ನಾಗಾಗಿತ್ತು. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ಒಗ್ಗರಣೆ ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ. ಈರುಳ್ಳಿ ಹಸಿಮೆಣ್ಸಿಕಾಯಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಟೊಮೆಟೊ ಕೂಡ ಹಾಕ್ಕೊಂಡೆ. ಇವಾಗ ಕಟ್ ಮಾಡಿ ಬೇಯಿಸ್ಕೊಂಡಿರುವಂಥ ಆಲೂಗಡ್ಡೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ದೋಸೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ತಲುಪುತ್ತೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.